subset. Let A and B be two sets. Then A is said to be subset of B. A is said to be subset of B. A is said to be subset of B if every element of A is an element of B. ಅಥವಾ ಅದನ್ನು ಹಿಂಗೆ ಹೇಳಿದ್ರೆ, ಇಫ್ ಅಂದರೆ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕಲ್ ನೊಟೇಷನ್ಸಿಂದ ಡಿಫೈನ್ ಮಾಡೋದಾದರೆ, ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎ ದಟ್ ಇಂಪ್ಲೈಸ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ. ಇದರರ್ಥ ಏನು ಅಂತಂದರೆ, ಎ ಒಳಗಡೆ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂದರೆ ಎ ಒಳಗಡೆ ಇರ್ತಕ್ಕಂಥ ಎಲ್ಲ ಇಲ್ಲಿ ಎಕ್ಸ್ ಅನ್ನೋ ಎಲಿಮೆಂಟ್ ಏನಾದರೂ ಎ ಒಳಗಡೆ ಇತ್ತು ಅಂತಂದರೆ, ಆ ಎಕ್ಸ್ ಅನ್ನೋ ಎಲಿಮೆಂಟು ಬಿ ಒಳಗಡೆನೂ ಇದ್ದರೆ, ಮತ್ತು ಇದು ಎ ಒಳಗಡೆ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳಿಗೆ ಟ್ರೂ ಆಯಿತು ಅಂತಂದರೆ, ಅವಾಗ ನಾವೇನಂತ ಹೇಳ್ತೀವಿ, ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ. ಸೊ ಎ ಅನ್ನೋದು ಬಿಗೆ ಸಬ್ಸೆಟ್ ಆಗಬೇಕು ಅಂತಂದರೆ ಅಲ್ಲಿ ಕಂಡೀಷನ್ ಏನಿರಬೇಕು, ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಬಿ ಇನ್ ದ ಸೆಟ್ ಬಿ. ಎನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಬಿನಲ್ಲಿ ಇರಬೇಕು. ಹಾಗಾದರೆ ಬಿನಲ್ಲಿ ಅಷ್ಟೇ ಎಲಿಮೆಂಟ್ಸ್ ಇರಬೇಕಾ? ನಾಟ್ ನೆಸೆಸರಿ. ಅದಕ್ಕೆ ನಾವು ಬೇರೆ ಬೇರೆ ಎಲಿಮೆಂಟ್ಗಳು ಇರ್ಬೋದು, ಆದರೆ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಬಿನಲ್ಲಿ ಇರಲೇಬೇಕು. ಅವಾಗ ಮಾತ್ರ ನಾವೇನಂತ ಹೇಳ್ತೀವಿ, ಎ ಈಸ್ ಸಬ್ಸೆಟ್ ಆಫ್ ಬಿ. ಇದು ಮ್ಯಾಥಮೆಟಿಕಲಿ ಡಿಫೈನ್ ಮಾಡೋದು. ಇದು ಸ್ಟ್ಯಾಂಡರ್ಡ್ ವೇ ಆಫ್ ಡಿಫೈನಿಂಗ್ ಎ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಅದರ್ ಸೆಟ್. ಅಥವಾ ನಾವು ಜನರಲ್ ಆಗಿ ಹೇಳೋದಾದ್ರೆ ಏನಂತ ಹೇಳಬೇಕು, ಎ ಆ್ಯಂಡ್ ಬಿ ಆರ್ ಎನಿ ಟೂ ಸೆಟ್ಸ್, ದೆನ್ ಎ ಈಸ್ ಸೆಟ್ ಟು ಬಿ ಸಬ್ಸೆಟ್ ಆಫ್ ಬಿ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಅನ್ ಎಲಿಮೆಂಟ್ ಆಫ್ ಬಿ. ಸೊ ಈ ರೀತಿ ಡಿಫೈನ್ ಮಾಡಿದ್ರು ಕೂಡ ಅದು ಸಬ್ಸೆಟನ್ನು ಡಿಫೈನ್ ಮಾಡಿದಂಗೆ ಅರ್ಥ ಆಗ್ತದೆ. ಇಲ್ಲಿ ಎ ಅಂತ ಏನು ಬರೆದಿದ್ದೀವಿ ಉಲ್ಟಾ, ಇದು ಫಾರ್ ಆಲ್ ಅಂತ, ಅಥವಾ ಫಾರ್ ಎವರಿ, ಫಾರ್ ಈಚ್, ಈ ರೀತಿ ಎಲ್ಲ ಹೇಳ್ತೀವಿ ಅದನ್ನು. ಅಂದರೆ ಎ ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಈ ರೀತಿ ಪ್ರಾಪರ್ಟಿನ ಹೋಲ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಪೋಸ್ ಎ ಈಕ್ವಲ್ ಟು ಎ ಬಿ ಸಿ ಅಂತ ಇದೆ ಅಂತ ಅನ್ಕೊಳ್ರಿ. ಇನ್ನೊಂದು ಸೆಟ್ ಇದೆ ಬಿ, ಇದರಲ್ಲಿ ಎ ಇ ಬಿ ಡಿ ಸಿ ಎಫ್ ಈ ರೀತಿ ಎಲಿಮೆಂಟ್ಸ್ಗಳಿದೆ. ಈಗ ನೋಡಿ, ಏನಲ್ಲಿರ್ತಕ್ಕಂಥ ಎಲಿಮೆಂಟ್ ಎ ಬಿನಲ್ಲೂ ಇದೆ, ಏನಲ್ಲಿರ್ತಕ್ಕಂಥ ಬಿ ಬಿನಲ್ಲೂ ಇದೆ, ಏನಲ್ಲಿರ್ತಕ್ಕಂಥ ಸಿ ಬಿನಲ್ಲೂ ಇದೆ. ಸೊ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಎನ್ ಎಲಿಮೆಂಟ್ ಆಫ್ ಬಿ. ಇದರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಇದರಲ್ಲೂ ಇರೋದ್ರಿಂದ ವಿ ಸೇ ದಟ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಎ ಅನ್ನೋದು ಬಿಗೆ ಸಬ್ಸೆಟ್ ಆಗುತ್ತೆ ಅಂತ ಹೇಳ್ತೀವಿ. ಮತ್ತು ಇದನ್ನು ಯಾವ ರೀತಿ ಬರಿತೀವಿ ಅಂತಂದರೆ, ಎ ಸಬ್ಸೆಟ್ ಆಫ್ ಬಿ ಅಂತ ಬರಿತೀವಿ. ಸಿ ಇದೆಯಲ್ಲ, ಅದನ್ನು ಸ್ವಲ್ಪ ಹಿಂಗೆ ಸ್ಟ್ರೆಚ್ ಮಾಡಿ ಬರಿತೀವಿ, ಸಬ್ಸೆಟ್ ಆಫ್ ಬಿ ಅಂತ. ಇನ್ನು ಕೆಲವೊಮ್ಮೆ ಇದನ್ನು ಈ ರೀತಿ ಕೂಡ ಬರೀತಾರೆ. ಅಂದರೆ ಸಬ್ಸೆಟ್, ಇದು ಮೇಲಿಂದು ಸಿಂಬಲ್ ಸಬ್ಸೆಟ್, ಕೆಳಗಡೆ ಸಿಂಬಲ್ ಏನು ಅಂತಂದರೆ ಈಕ್ವಲ್ ಕೂಡ ಆಗ್ಬೋದು, ಲೆಸ್ ದೆನ್ ಆರ್ ಈಕ್ವಲ್ ಅಂತ ಹೇಳ್ತೀವಲ್ಲ ಆ ರೀತಿ. ಎ ಮತ್ತು ಬಿ ಈಕ್ವಲ್ ಕೂಡ ಆಗಬಹುದು ಅನ್ನೋದು ಇದರ ಅರ್ಥ. ಓಕೆ, ಎಸ್. ಯಾಕಂದರೆ ಈಗ ನೋಡಿ, ಯಾವುದೋ ಒಂದು ಸೆಟ್ ತೊಗೊಂಡೆ ಅಂತ ಅನ್ಕೊಳ್ರಿ, ಎಕ್ಸ್ 1 2, ವೈ ಅದೇನೋ ಕೊಟ್ಟಿದ್ರು, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ಆ್ಯಂಡ್ ದಟ್ ಲೈಸ್ ಇನ್ ಬಿಟ್ವೀನ್ 1 and 3, ಸಾರಿ 0 and 3 ಈ ರೀತಿ ಡಿಫೈನ್ ಮಾಡಿದ್ದಾರೆ. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಆ್ಯಂಡ್ ದಟ್ ಶುಡ್ ಲೈ ಇನ್ ಬಿಟ್ವೀನ್ 0 and 3. 0 ಮತ್ತು 3 ನಡುವೆ ಇರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ ಅಂತ ಇಲ್ಲಿ ಡಿಫೈನ್ ಮಾಡಿದರೆ, ಇಲ್ಲಿ ಎಲಿಮೆಂಟ್ಗಳನ್ನ ಕೊಟ್ಬಿಟ್ಟಾರೆ. ಇದನ್ನೇನಾದ್ರೂ ನೀವು ಸಾಲ್ವ್ ಮಾಡಿದ್ರಿ ಅಂತಂದರೆ ಎಲಿಮೆಂಟ್ಗಳು ಯಾವ್ದು ಬರ್ತದೆ? 0 ಮತ್ತು 3 ನಡುವೆ ಇರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ ಯಾವುದು? 1 ಮತ್ತು 2, 1 and 2. ಆ್ಯಕ್ಚುಲಿ ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್ ಸೆಟ್ಸ್. ಎಕ್ಸ್ ಈಸ್ ಈಕ್ವಲ್ ಟು ವೈ. ಸಬ್ಸೆಟ್ ಫಾರ್ಮಲ್ಲಿ ಹೇಳೋದಾದರೆ ಎಕ್ಸ್ ವಿಲ್ ಬಿ ಸಬ್ಸೆಟ್ ಆಫ್ ವೈ, ವೈ ವಿಲ್ ಬಿ ಸಬ್ಸೆಟ್ ಆಫ್ ಎಕ್ಸ್. ಈ ರೀತಿ ಈಕ್ವಲ್ ಆಗೋಂಥ ಚಾನ್ಸಸ್ ಇರುತ್ತೆ ಅಂತೇಳಿ ಹೇಳೋದಕ್ಕೆ ನಾವು ಈ ರೀತಿ ಬಳಸ್ತೀವಿ.
ಅದು ಮೇ ಬಿ ಈಕ್ವಲ್ ಆಗಬಹುದು, ಆಗದೇನೂ ಇರಬಹುದು. ಬಟ್ ಈ ರೀತಿ ಬಳಸಿದ್ರೆ ಏನೂ ತೊಂದರೆ ಇಲ್ಲ. ಬಟ್ ಬರೀ ಇದಷ್ಟೇ ಬಳಸಿದ್ರೆ ಇದು ಸಬ್ಸೆಟ್ ಅಂತೂ ಆಗೇ ಆಗ್ತದೆ ಅಂತ ಕನ್ಫರ್ಮ್. ಸಬ್ಸೆಟ್ ಅಂತೂ ಆಗೇ ಆಗುತ್ತೆ ಅಂತ. ಸೊ ಎ ಈಸ್ ಸಬ್ಸೆಟ್ ಆಫ್ ಬಿ. ಇಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ನೋಟ್ಗಳನ್ನು ನಾವು ನೆನ್ಪಿಡಬೇಕು. ಒಂದು ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ, ನಲ್ ಸೆಟ್ ಏನಿದೆ ಇಟ್ ವಿಲ್ ಬಿ ಸಬ್ಸೆಟ್ ಆಫ್ ಎನಿ ಸೆಟ್. ಫಾರ್ ಎನಿ ಸೆಟ್ ಎ, ನಲ್ ಸೆಟ್ ವಿಲ್ ಬಿ ಸಬ್ಸೆಟ್ ಆಫ್ ಎನಿ ಸೆಟ್, ಅಥವಾ ಎಂಟಿ ಸೆಟ್ ಅಂತ ಹೇಳ್ತೀವಲ್ಲ, ಎಂಟಿ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ನೀವು ಯಾವುದೇ ಸೆಟ್ ತಗೊಳ್ರಿ ಅದಕ್ಕೆ ಈ ನಲ್ ಸೆಟ್ ಅನ್ನೋದು ಸಬ್ಸೆಟ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಫಾರ್ ಎನಿ ಸೆಟ್ ಎ ವಿಲ್ ಬಿ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಎವ್ರಿ ಸೆಟ್ ವಿಲ್ ಬಿ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಸೊ ಇದನ್ನ ಸೆಂಟೆನ್ಸ್ ಅಲ್ಲಿ ಬರೆಯೋದಾದ್ರೆ, ನಲ್ ಸೆಟ್ ವಿಲ್ ಬಿ ಸಬ್ಸೆಟ್ ಆಫ್ ಎನಿ ಸೆಟ್ ಅಥವಾ ಎವ್ರಿ ಸೆಟ್. ಎವ್ರಿ ಸೆಟ್ ಇದನ್ನ ಸೆಂಟೆನ್ಸ್ ಅಲ್ಲಿ ಬರೆಯೋದಾದ್ರೆ, ಎವ್ರಿ ಸೆಟ್ ವಿಲ್ ಬಿ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಎವ್ರಿ ಸೆಟ್ ವಿಲ್ ಬಿ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ತನ್ನ ಜೊತೆ ತಾನೇನೆ ಅದು ಯಾವಾಗ್ಲೂ ಏನಾಗಿರುತ್ತೆ, ಸಬ್ಸೆಟ್ ಆಗಿ ಕೆಲಸ ಮಾಡ್ತಾ ಇರುತ್ತದೆ. ಇವೆರಡು ಬಹಳ ಇಂಪಾರ್ಟೆಂಟ್ ಪ್ರಾಪರ್ಟೀಸು. ಮತ್ತು ಮೂರನೇದನ್ನ ನಾವು ಹೇಳೋದಾದ್ರೆ, ಈಗ ಈಕ್ವಲ್ ಆಫ್ ಏನು, ಎರಡು ಸೆಟ್ಗಳು ಈಕ್ವಲ್ ಅಂತೇಳಿ ನಾವು ಲಾಸ್ಟ್ ವಿಡಿಯೋನಲ್ಲಿ ಡಿಫೈನ್ ಮಾಡಿದ್ವಿ. ಅಂದರೆ ಎರಡು ಸೆಟ್ಟಲ್ಲಿ ಎಲಿಮೆಂಟ್ಗಳು ಸೇಮ್ ಇರಬೇಕು, ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇರಬೇಕು, ಎಲಿಮೆಂಟ್ಗಳು ಕೂಡ ಸೇಮ್ ಇರಬೇಕು. ಎ ಮತ್ತು ಬಿ ಎರಡು ಈಕ್ವಲ್ ಸೆಟ್ಸ್ ಅಂತ ಹೇಳಬೇಕು ಅಂತಂದ್ರೆ ಎನ್ ಆಫ್ ಎ ಶುಡ್ ಬಿ ಈಕ್ವಲ್ ಟು ಎನ್ ಆಫ್ ಬಿ, ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತಂದ್ರೆ, ಎ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಬಿ ಸೆಟ್ ಅಲ್ಲಿ ಇರಬೇಕು, ಬಿ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಎ ಸೆಟ್ ಅಲ್ಲಿ ಇರಬೇಕು. ಅದನ್ನ ಸಬ್ಸೆಟ್ ಕಾನ್ಸೆಪ್ಟ್ ಯೂಸ್ ಮಾಡಿ ಡಿಫೈನ್ ಮಾಡೋದಾದ್ರೆ, ಟೂ ಸೆಟ್ಸ್ ಎ ಅಂಡ್ ಬಿ ಆರ್ ಸೆಟ್ ಟು ಬಿ ಈಕ್ವಲ್ ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂಡ್ ಬಿ ಈಸ್ ಸಬ್ಸೆಟ್ ಆಫ್ ಎ. ಒಂದು ವೇಳೆ ಎ ಬಿಗೆ ಸಬ್ಸೆಟ್ ಆಗಿತ್ತು, ಬಿ ಎಗೆ ಸಬ್ಸೆಟ್ ಆಗಿತ್ತು ಅಂತಂದ್ರೆ ಅವಾಗ ನಾವೇನಂತ ಹೇಳ್ತೀವಿ ಅಂತಂದ್ರೆ, ಎ ಅಂಡ್ ಬಿ ಆರ್ ಈಕ್ವಲ್ ಅಂತ ಹೇಳ್ತೀವಿ. ವಿ ಸೇ ದಟ್ ಎ ಈಸ್ ಈಕ್ವಲ್ ಟು ಬಿ. ಓಕೆ. ಈಗ ಸೆಟ್ಗಳಲ್ಲಿ ಒಂದು ಸೆಟ್ ಸಬ್ಸೆಟ್ ಆಗಿದೆ ಅಂತ ಅನ್ಕೊಳ್ರಿ, ಇನ್ನೊಂದು ಸೆಟ್ ಇದೆ. ಇಲ್ಲೇನು ಸೆಟ್ ಇದೆ ಸಬ್ಸೆಟ್, ಇದನ್ನ ನಾವು ಕರಿತೀವಿ ಸಬ್ಸೆಟ್ ಅಂತ. ವಿ ಕಾಲ್ ದಿಸ್ ಆಸ್ ಎ ಸಬ್ಸೆಟ್. ಈ ಕಡೆ ದೊಡ್ಡ ಸೆಟ್ ಇರುತ್ತಲ್ಲ, ಅಂದ್ರೆ ದೊಡ್ಡ ಸೆಟ್ ಇನ್ ದ ಸೆನ್ಸ್ ಜಾಸ್ತಿ ಎಲಿಮೆಂಟ್ಗಳು ಇರೋಂಥ ಸೆಟ್ಟು. ಇದನ್ನ ಬೇರೆ ರೀತಿಯಲ್ಲಿ ಓದ್ತಾರೆ, ಎ ಈಸ್ ಸಬ್ಸೆಟ್ ಆಫ್ ಬಿ ಅಥವಾ ಎ ಈಸ್ ಕಂಟೇನ್ಡ್ ಇನ್ ಬಿ. ಎ ಈಸ್ ಕಂಟೇನ್ಡ್ ಇನ್ ಬಿ ಅಂತ ಓದ್ತಾರೆ. ಇದನ್ನ ರಿವರ್ಸ್ ಆರ್ಡರ್ ಬರೀತಾರೆ, ಹಿಂಗ್ ಬರೀತಾರೆ. ಇದರ ಅರ್ಥ ಏನಂದ್ರೆ, ಬಿ ಕಂಟೇನ್ಸ್ ಎ ಅಂತ. ಬಿ ಕಂಟೇನ್ಸ್ ಅಂದ್ರೆ ಬಿ ಒಳಗಡೆ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ಇದೆ ಅಂತ. ಸೊ ಇದು ಕೂಡ ಇದರ ಅರ್ಥನೇ. ಇಲ್ಲಿ ಎ ಅನ್ನೋದು ಸಬ್ಸೆಟ್ ಆದ್ರೆ ಬಿ ಅನ್ನೋದನ್ನ ನಾವೇನಂತ ಕರಿತೀವಿ, ಸೂಪರ್ ಸೆಟ್ ಅಂತ ಕರಿತೀವಿ. ಬಿ ನ ಸೂಪರ್ ಸೆಟ್. ಇಫ್ ಎ ಇಸ್ ಸಬ್ಸೆಟ್ ದೆನ್ ವಿ ಕಾಲ್ ಬಿ ಆಸ್ ಸೂಪರ್ ಸೆಟ್. ಸೊ ಈ ಟರ್ಮ್ಗಳು ನಮಗೆ ನೆನಪಿರಬೇಕು. ಓಕೆ. ಸೊ ಸಬ್ಸೆಟ್ ಅಂತಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಬಿ ಅನ್ ಎಲಿಮೆಂಟ್ ಆಫ್ ಬಿ. ಡಿನೋಟ್ ಮಾಡೋದು ಈ ರೀತಿ ಡಿನೋಟ್ ಮಾಡ್ತೀವಿ. Null set will be subset of every set and every set will be subset of itself. If A and B are equal, definitely ಇದು if and only if condition. If A is equal to B, then definitely A will be subset of B and B will be subset of A. If A is subset of B and B is subset of A, then definitely A will be equal to B. So ಈ ಕಡೆಯಿಂದನೂ ಟ್ರೂ ಆಗುತ್ತೆ ಸ್ಟೇಟ್ಮೆಂಟ್, ಆ ಕಡೆಯಿಂದ ಕೂಡ ಟ್ರೂ ಆಗುತ್ತೆ. ಸೊ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ if and only if condition ಅಂತ ಹೇಳ್ತೀವಿ ನಾವು. Okay, if A is subset of B, then A will be subset and B will be superset. Okay, so ಇಷ್ಟು ನಮಗೆ ಗೊತ್ತಿರಬೇಕು ಸದ್ಯಕ್ಕೆ. Next, we shall move towards the next topic. Next topic is universal set.
ನೋಡಿ, ಯೂನಿವರ್ಸಲ್ ಸೆಟ್ ಅನ್ನೋದು ಇದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ, ಕಾಂಟೆಕ್ಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕಾಂಟೆಕ್ಸ್ಟ್ಗೆ ತಕ್ಕಂಗೆ ಒಂದೊಂದು ಸೆಟ್ಟು ಯೂನಿವರ್ಸಲ್ ಸೆಟ್ ಆಗಿ ಆಕ್ಟ್ ಮಾಡುತ್ತೆ. ಎ ಸೆಟ್ ಈಸ್ ಸೆಟ್ ಟು ಬಿ ಯೂನಿವರ್ಸಲ್ ಸೆಟ್ if it contains all the other sets in a context. Contained, A contains B contains A ಅಂತ ಹೇಳಿ ಬರ್ದಿದ್ನಲ್ಲ, ಆ ಸೆನ್ಸಲ್ಲಿ ಇಲ್ಲಿ ಹೇಳಿರೋದು. ಇಫ್ ಇಟ್ ಕಂಟೇನ್ಸ್ ಅಂದರೆ ಈ ಯೂನಿವರ್ಸಲ್ ಸೆಟ್ಟು ಆ ಸಿಚುವೇಶನ್ ಇರತಕ್ಕಂಥ ಎಲ್ಲ ಎಲಿಮೆಂಟ್ಗಳಿಗೆ, ಎಲ್ಲ ಎಲಿಮೆಂಟ್ಗಳು ಅನ್ನೋದಕ್ಕಿಂತ ಎಲ್ಲ ಸೆಟ್ಗಳಿಗೆ ಇದು ಸೂಪರ್ ಸೆಟ್ಟಾಗಿ ಕೆಲಸ ಮಾಡ್ತಿರ್ಬೇಕು. ಅಲ್ಲಿ ಎಷ್ಟೋ ಸೆಟ್ಗಳು ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ, ಎ ಬಿ ಸಿ ಡಿ ಎಷ್ಟೋ ಸೆಟ್ಗಳು ಕೊಟ್ಟಿರ್ತಾರೆ. ಆ ಎಲ್ಲ ಸೆಟ್ಗಳಿಗೂ ಕೂಡ ಇದು ಏನಾಗಿ ಕೆಲಸ ಮಾಡ್ತಿರ್ಬೇಕು, ಸೂಪರ್ ಸೆಟ್ ಆಗಿ ಕೆಲಸ ಮಾಡ್ತಿರ್ಬೇಕು. ಅಂದಾಗ ಮಾತ್ರ ಆ ಸೆಟ್ಟನ್ನು ಆ ಸಿಚುವೇಶನ್ನಲ್ಲಿ ಯೂನಿವರ್ಸಲ್ ಸೆಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯೂಶುವಲಿ ಯೂನಿವರ್ಸಲ್ ಸೆಟ್ಟನ್ನು ನಾವು ಯು ಅನ್ನೋ ಲೆಟರಿಂದ, ಕ್ಯಾಪಿಟಲ್ ಯು ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತೀವಿ. ಕ್ಯಾಪಿಟಲ್ ಯು ಇಂದ ಡಿನೋಟ್ ಮಾಡ್ತೀವಿ. ಓಕೆ, ಈಗ ಸಪೋಸ್ ನಾವು ಎ ಈಕ್ವಲ್ ಟು ಈವನ್ ನಂಬರ್ಸ್ ತಗೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ. 2, 4, 6, 8 ಆ್ಯಂಡ್ ಸೋ ಆನ್. ಒಂದು ಸೆಟ್ ಯಾವುದು? ಈವನ್ ನಂಬರ್ಸ್. ಇನ್ನೊಂದು ಸೆಟ್ ತಗೊಂಡಿದ್ದೀವಿ ಆಡ್ ನಂಬರ್ಸ್, 1, 3, 5, 7 ಆ್ಯಂಡ್ ಸೋ ಆನ್. ಆಡ್ ನಂಬರ್ಸ್ ತಗೊಂಡಿದ್ದೀವಿ. ಈಗ ಎರಡೂ ಸೆಟ್ಟಿಗೆ ಸೂಪರ್ ಸೆಟ್ ಆಗೋ ಥರ ಒಂದು ಸೆಟ್ಟನ್ನು ನಾವು ಡಿಫೈನ್ ಮಾಡ್ಬೋದು ಅಂತಂದರೆ, ಅಥವಾ ಬೇರೆ ಬೇರೆ ಕೂಡ ಆಗ್ಬೋದು. ಇಲ್ಲಿ ಯಾವ ಸೆಟ್ ಇವೆರಡಕ್ಕೂ ಸೂಪರ್ ಸೆಟ್ ಆಗಿ ಕೆಲಸ ಮಾಡಬಹುದು ಅಥವಾ ಯೂನಿವರ್ಸಲ್ ಸೆಟ್ ಆಗುತ್ತೆ ಈ ಸಿಚುವೇಶನ್ ಅಲ್ಲಿ ಅಂತಂದ್ರೆ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ 1, 2, 3, 4, 5, 6 ಆ್ಯಂಡ್ ಸೋ ಆನ್. ಈ ಸೆಟ್ ಏನಾಗುತ್ತೆ, ಈ ಸಿಚುವೇಶನ್ಗೆ ಯೂನಿವರ್ಸಲ್ ಸೆಟ್ ಆಗಿ ಕೆಲಸ ಮಾಡುತ್ತೆ. ನಾಟ್ ನೆಸೆಸರಿಲಿ 1, ಇದೊಂದೇ ಆಗಿರ್ಬೇಕಂತ ಏನೂ ಇಲ್ಲ. ಈವನ್ ಯು ಕ್ಯಾನ್ ಕನ್ಸಿಡರ್ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್. ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಕೂಡ ಇಲ್ಲಿ ಯೂನಿವರ್ಸಲ್ ಸೆಟ್ ಆಗಿ ಕೆಲಸ ಮಾಡುತ್ತೆ. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಕೂಡ ಇಲ್ಲಿ ಯೂನಿವರ್ಸಲ್ ಸೆಟ್ ಆಗಿ ಕೆಲಸ ಮಾಡುತ್ತೆ. ಯಾಕಂತಂದ್ರೆ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಅಲ್ಲಿ ಈವನ್ ನಂಬರ್ಸು ಇದೆ, ಆಡ್ ನಂಬರ್ಸು ಇದೆ. ರಿಯಲ್ ನಂಬರ್ಸ್ ಅಲ್ಲೂ ಕೂಡ ಈವನ್ ನಂಬರ್ಸ್ ಇದೆ, ಆಡ್ ನಂಬರ್ಸ್ ಇದೆ. ಹಾಗಾಗಿ ಈ ಸೆಟ್ಗಳು ಕೂಡ ಯೂನಿವರ್ಸಲ್ ಸೆಟ್ ಆಗಿ ಕೆಲಸ ಮಾಡುತ್ತೆ. ಸೊ ಅದು ನಮ್ಗೆ ಗೊತ್ತಿರಬೇಕಾಗಿದೆ. ಅಂದರೆ ಯೂನಿವರ್ಸಲ್ ಸೆಟ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಅಲ್ಲಿ ಎಷ್ಟೆಲ್ಲ ಸೆಟ್ಗಳು ಕೊಟ್ಟಿರ್ತಾರಲ್ಲ ಆ ಎಲ್ಲ ಸೆಟ್ಗೆ ಸೂಪರ್ ಸೆಟ್ ಆಗಿ ಕೆಲಸ ಮಾಡೋ ಥರದ ಒಂದು ಸೆಟ್ಟನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಯೂಶುವಲ್ ಆಗಿ ಯು ಅಂತ ಬರಿತೀವಿ, ಬಟ್ ನಾಟ್ ನೆಸಸರಿ. ಹಾಗಂತಾನೆ ಏನಿಲ್ಲ, ಬಟ್ ಯೂಶುವಲಿ ಯುನ ಬಳಸ್ತಾರೆ. ನೆಕ್ಸ್ಟ್ ಕಮ್ಸ್, ಅದಕ್ಕೆ ಮುಂಚೆ ಇನ್ನೊಂದು ನಾನು ಹೇಳಬೇಕಾಗಿತ್ತು, ಪ್ರಾಪರ್ ಸಬ್ಸೆಟ್. ಅದಾದ್ಮೇಲೆ ಇದು ಹೇಳಬೇಕಾಗಿತ್ತು. ಎನಿಹೌ ಅದೇನು ಪ್ರಾಬ್ಲಮ್ ಆಗಲ್ಲ. ಪ್ರಾಪರ್ ಸಬ್ಸೆಟ್, ಸಬ್ಸೆಟ್ನ ನೆಕ್ಸ್ಟ್ ಹೇಳಬೇಕಾಗಿತ್ತು ನಾನು. ಪ್ರಾಪರ್ ಸಬ್ಸೆಟ್. ಪ್ರಾಪರ್ ಸಬ್ಸೆಟ್ ಅಂದರೆ a set A is said to be proper subset of B proper subset of B. A ಅನ್ನೋ ಸೆಟ್ ಅನ್ನ B ಗೆ ಪ್ರಾಪರ್ ಸಬ್ಸೆಟ್ ಅಂತ ಹೇಳಬೇಕು ಅಂತಂದ್ರೆ, if A is subset of B. ಫಸ್ಟ್ ಆಫ್ ಆಲ್ ಸಬ್ಸೆಟ್ ಆಗಿರ್ಬೇಕು. ಪ್ರಾಪರ್ ಸಬ್ಸೆಟ್ಗೂ ಮುಂಚೆ ಫಸ್ಟ್ ಏನಾಗಿರ್ಬೇಕು, ಅದು ಸಬ್ಸೆಟ್ ಆಗಿರ್ಬೇಕು. A is subset of B and A is not equal to B. ಎರಡು ಕಂಡೀಷನ್ಸ್. ಪ್ರಾಪರ್ ಸಬ್ಸೆಟ್ ಆಗಬೇಕಾಗಿತ್ತು ಅಂತಂದ್ರೆ, ಫಸ್ಟ್ ಕಂಡೀಷನ್ A should be subset of B. ಸೆಕೆಂಡ್ ಕಂಡೀಷನ್ A should not be equal to B. ಈ ಎರಡು ಕಂಡೀಷನ್ಗಳನ್ನು ಸ್ಯಾಟಿಸ್ಫೈ ಮಾಡಿದ್ರೆ
ಅವಾಗ ನಾವೇನಂತ ಹೇಳ್ತೀವಿ, ಎ ಇಸ್ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ. ಏನಿದ್ರ ಅರ್ಥ ಅಂತಂದ್ರೆ ಅಟ್ಲೀಸ್ಟ್ ಒಂದು ಎಲಿಮೆಂಟು ಬಿ ನಲ್ಲಿ ಜಾಸ್ತಿ ಇರಬೇಕು ಅಂತ ಅರ್ಥ. ಫಸ್ಟ್ ಏನಾಗಿರ್ಬೇಕು, ಎ ಶುಡ್ ಬಿ ಸಬ್ಸೆಟ್ ಆಫ್ ಬಿ. ಪ್ರಾಪರ್ ಸಬ್ಸೆಟ್ ನ ಸಿಂಬಲ್ ಇದೇನೆ, ಇದು ಪ್ರಾಪರ್ ಸಬ್ಸೆಟ್. ಅಂದ್ರೆ ಯಾವುದೇ ಕಾರಣಕ್ಕೂ ಈಕ್ವಲ್ ಆಗಲ್ಲ ಅಂತ, ಯಾವುದೇ ಕಾರಣಕ್ಕೂ ಈಕ್ವಲ್ ಆಗಲ್ಲ ಅಂತ. ಒಂದ್ ವೇಳೆ ಈ ರೀತಿ ಬರೆದ್ರೆ ಇಟ್ ಇಸ್ ಜಸ್ಟ್ ಸಬ್ಸೆಟ್, ಇಂಪ್ರಾಪರ್ ಸಬ್ಸೆಟ್ ಅಂತ ಕೂಡ ಕರೀತಾರೆ, ಜಸ್ಟ್ ಸಬ್ಸೆಟ್ ಅಂತ ಕೂಡ ಕರೀತಾರೆ. ಈ ರೀತಿ ಬರೆದ್ವಿ ಅಂತಂದ್ರೆ ಇದರ ಅರ್ಥ ಏನಂದ್ರೆ ಪ್ರಾಪರ್ ಸಬ್ಸೆಟ್ ಅಂತ, ಯಾವುದೇ ಕಾರಣಕ್ಕೂ ಎಲಿಮೆಂಟ್ ಇದು ಈಕ್ವಲ್ ಆಗಿ ಸಾಧ್ಯನೇ ಇಲ್ಲ ಅಂತ. ಇದು ಪ್ರಾಪರ್ ಸಬ್ಸೆಟ್. ಓಕೆ, ಅಂದ್ರೆ ಅರ್ಥ ಸೂಪರ್ ಸೆಟ್ ಅಲ್ಲಿ ಅಟ್ಲೀಸ್ಟ್ ಒಂದೇ ಅಂತಲ್ಲ, ಅಟ್ಲೀಸ್ಟ್ ಒಂದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಜಾಸ್ತಿ ಇತ್ತು ಅಂತಂದ್ರೆ ಅವಾಗ ಏನಂತ ಹೇಳ್ತೀವಿ, ಎ ಇಸ್ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ. ಎ ಇಸ್ ಸಬ್ಸೆಟ್ ಆಫ್ ಬಿ, ಅಫ್ ಕೋರ್ಸ್. ಇಂದು ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಎ ಇಸ್ ಪ್ರಾಪರ್ ಸಬ್ಸೆಟ್ ಆಫ್ ಬಿ. ಒಂದ್ ವೇಳೆ ಸಬ್ಸೆಟ್ ಆಗಿರ್ಲಿಲ್ಲ ಅಂತಂದ್ರೆ ಅವಾಗ ನಾವು ಯೂಶುವಲಿ ಏನಂತ ಬರಿತೀವಿ, ಹಿಂಗ್ ಬರಿತೀವಿ. ನಾಟ್ ಅನ್ ಎಲಿಮೆಂಟ್ಗೆ ಡಸ್ ನಾಟ್ ಬಿಲಾಂಗ್ಸ್ ಟು ಗೆ ಹೆಂಗ್ ಬರಿತೀವಲ್ಲ, ನಾಟ್ ಈಕ್ವಲ್ಗೆ ಈ ರೀತಿ ಬರಿತೀವಲ್ಲ, ಆ ರೀತಿ ಈ ರೀತಿ ಬರೆದ್ರೆ ಇಟ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ, ಸಬ್ಸೆಟ್ ಆಗಿರ್ಲಿಲ್ಲ ಅಂತಂದ್ರೆ. ಓಕೆ, ಸೊ ಎ ಈಸ್ ಪ್ರಾಪರ್ ಸಬ್ಸೆಟ್ ಆಫ್ ಬಿ. ಎಕ್ಸಾಂಪಲ್ ನೋಡೋದಾದ್ರೆ ಸಪೋಸ್ ಎಕ್ಸ್ ಈಕ್ವಲ್ ಟು 1 2 3 ಅಂತ ತಗೊಳ್ರಿ, y ಈಕ್ವಲ್ ಟು 2 4 3 1 7 ಈ ರೀತಿ ಇದೆ ಅಂತ ಅನ್ಕೊಳ್ರಿ. ಈಗ ನೋಡಿ 1 2 3 ಇದರಲ್ಲಿದೆ 1 2 3. ಸೊ ಇದರ ಅರ್ಥ ಎ ಈಸ್ ಸಬ್ಸೆಟ್ ಆಫ್ ಎಕ್ಸ್ ಈಸ್ ಸಬ್ಸೆಟ್ ಆಫ್ ವೈ. ಎಕ್ಸ್ ಈಸ್ ಸಬ್ಸೆಟ್ ಆಫ್ ವೈ, ಬಟ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ವೈ. ಯಾಕಂದ್ರೆ ಎಕ್ಸ್ ನಲ್ಲಿ 1 2 3 ಇದೆ, ವೈ ನಲ್ಲಿ 1 2 3 ಜೊತೆಗೆ 4 ಮತ್ತು 7 ಬೇರೆ ಎಲಿಮೆಂಟ್ಸ್ ಇದೆ. ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಈಸ್ ಎನ್ ಎಲಿಮೆಂಟ್ ಆಫ್ ವೈ, ಬಟ್ ಎವ್ರಿ ಎಲಿಮೆಂಟ್ ಆಫ್ ವೈ ಈಸ್ ನಾಟ್ ಎನ್ ಎಲಿಮೆಂಟ್ ಆಫ್ ಎಕ್ಸ್. 4 ಬಿಲಾಂಗ್ಸ್ ಟು ವೈ, ಬಟ್ 4 ಡಸ್ ನಾಟ್ ಬಿಲಾಂಗ್ಸ್ ಟು ಎಕ್ಸ್. 7 ಬಿಲಾಂಗ್ಸ್ ಟು ವೈ, ಬಟ್ 7 ಡಸ್ ನಾಟ್ ಬಿಲಾಂಗ್ಸ್ ಟು ಎಕ್ಸ್. ಸೊ ಎಕ್ಸ್ ಈಸ್ ಸಬ್ಸೆಟ್ ಆಫ್ ವೈ, but y is not a subset of x. y is superset of x. So x subset ಆಗ್ತದೆ, ಆದರೆ x is not equal to y. x is not equal to y. Therefore x is proper subset of y. x is a proper subset of y. So ಇದು ನಮಗೆ ಗೊತ್ತಿರಬೇಕು. Next comes the power set. Next definition ಏನು, power set. ನಿನ್ನೆ ಕ್ಲಾಸಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಹೇಳಬೇಕಾಗಿತ್ತು. ಏನಂತಂದ್ರೆ ಈಕ್ವಲ್ ಮತ್ತು ಈಕ್ವಾಲೆಂಟ್ ಸೆಟ್ಸ್ ನಾನು ಹೇಳಿದ್ದೆ. ಈಕ್ವಲ್ ಮತ್ತು ಈಕ್ವಾಲೆಂಟ್ ಸೆಟ್ಸ್, ಸೊ ಅವೆರಡನ್ನ ನಾವು ರಿಲೇಟ್ ಮಾಡ್ಬೋದು. ಅಥವಾ ಒಂದು ಇಂಪಾರ್ಟೆಂಟ್ ರಿಮಾರ್ಕ್ ಇದೆ, ಅವೆರಡನ್ನ ಅಬ್ಸರ್ವ್ ಮಾಡಿದರೆ ಒಂದು ಇಂಪಾರ್ಟೆಂಟ್ ರಿಮಾರ್ಕ್ ಸಿಗ್ತದೆ ನಮಗೆ. ಏನಂತಂದ್ರೆ ಎವ್ರಿ ಈಕ್ವಲ್ ಸೆಟ್ಸ್ ವಿಲ್ ಬಿ ಈಕ್ವಾಲೆಂಟ್, ಬಟ್ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ನೀವು ಯಾವುದೇ ಈಕ್ವಲ್ ಸೆಟ್ನ ತಗೊಂಡ್ರೆ ಅವು ಡೆಫಿನೆಟ್ಲಿ ಈಕ್ವಾಲೆಂಟ್ ಆಗಿರುತ್ತೆ. ಆದರೆ ಯಾವುದೇ ಈಕ್ವಾಲೆಂಟ್ ಸೆಟ್ ತಗೊಂಡ್ರೆ ಅವು ಈಕ್ವಲ್ ಆಗಿರುತ್ತೆ ಅಂತೇಳಿ ಕನ್ಫರ್ಮ್ ಆಗಿ ಹೇಳಕ್ಕಾಗತ್ತಿಲ್ಲ. ಇದರರ್ಥ ಏನು ಅಂತಂದ್ರೆ, ಯಾವುದಾದ್ರೂ ಈಕ್ವಲ್ ಸೆಟ್ಸ್ನ ತಗೊಂಡಿದ್ದೀರಿ ಅಂತ ಅನ್ಕೊಳ್ರಿ, ಅಲ್ಲಿ ಆಬ್ವಿಯಸ್ ಸಿಚುವೇಶನ್ ಏನು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದೋಸ್ ಟು ಸೆಟ್ಸ್ ವಿಲ್ ಬಿ ಈಕ್ವಲ್. ಸೊ ಯಾವಾಗ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಈಕ್ವಲ್ ಆಯಿತೋ ಅವುಗಳು ಈಕ್ವಾಲೆಂಟ್ ಸೆಟ್ಸ್ ಆಗಿಬಿಡ್ತದೆ. ಅದಕ್ಕೇನೆ ಏನಂತ ಹೇಳ್ತಾರೆ ಅಂತಂದ್ರೆ, ಎವ್ರಿ ಈಕ್ವಾಲೆಂಟ್ ಸೆಟ್ಸ್ ವಿಲ್ ಬಿ ಎವ್ರಿ ಈಕ್ವಲ್ ಸೆಟ್ಸ್ ವಿಲ್ ಬಿ ಈಕ್ವಾಲೆಂಟ್, ಬಟ್ ಕಾನ್ವರ್ಸ್ ಈಕ್ವಾಲೆಂಟ್ ಸೆಟ್ಸ್ ತಗೊಂಡ್ರೆ ಅವೆರಡು ಈಕ್ವಲ್ ಆಗಿರುತ್ತೆ ಅಂತೇಳಿ ಹೇಳಕ್ಕಾಗೋದಿಲ್ಲ. ಹೆಂಗೆ ಹೇಳುತ್ತೆ ಅಂತ, ಯಾವ ರೀತಿ ಅಂತಂದ್ರೆ, ಎವ್ರಿ ನ್ಯಾಚುರಲ್ ನಂಬರ್ ಇಸ್ ಅ ಹೋಲ್ ನಂಬರ್, ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಎವ್ರಿ ಹೋಲ್ ನಂಬರ್ ಈಸ್ ಅನ್ ಇಂಟಿಜರ್, ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಎವ್ರಿ ಇಂಟಿಜರ್ ಈಸ್ ಎ ರ್ಯಾಷನಲ್ ನಂಬರ್, ಸೊ ಎವ್ರಿ ರ್ಯಾಷನಲ್ ನಂಬರ್ ಈಸ್ ಅ ರಿಯಲ್ ನಂಬರ್. ಸೊ ಈ ರಿಲೇಷನ್ ಅನ್ನ ಇಲ್ಲೂ ಕೂಡ ಬಳಸ್ತೀವಿ. ಮತ್ತೆ ನಾವು ಆ ಪ್ರಾಪರ್ಟಿನ, ಸಬ್ಸೆಟ್ ಪ್ರಾಪರ್ಟಿನ ಮತ್ತೆ ಇಲ್ಲೂ ಕೂಡ ನಾವು ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ನೋಡಿ, ಅದೇ ರೀತಿನೇ ಅಲ್ಲೂ ಕೂಡ ನಾವು ಹೇಳೋದು ಏನಂದ್ರೆ, ಎವ್ರಿ ಈಕ್ವಲ್ ಸೆಟ್ಸ್, ನೀವು ಯಾವುದೇ ಎರಡು ಈಕ್ವಲ್ ಸೆಟ್ನ ತಗೊಂಡ್ರೆ ಡೆಫಿನೆಟ್ಲಿ ಅವು ಈಕ್ವಾಲೆಂಟ್ ಆಗಿರ್ತವೆ. ಆದರೆ ಈಕ್ವಾಲೆಂಟ್ ತಗೊಂಡ್ರೆ ಈಕ್ವಲ್ ಆಗಿರ್ತವೆ ಅಂತೇಳಿ ಹೇಳಕ್ಕಾಗಲ್ಲ. ಸೊ ಅದು ಒಂದು ರಿಮಾರ್ಕ್ ನಿಮ್ಗೆ ನೆನಪಿರಲಿ. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದ್ರೆ, ಪವರ್ ಸೆಟ್ನ ಡಿಫೈನ್ ಮಾಡೋಣ. ನಿಮಗೆ ಪವರ್ ಸೆಟ್ ಮತ್ತು ಸೂಪರ್ ಸೆಟ್ ಇವೆರಡುಗಳಲ್ಲಿ ಕನ್ಫ್ಯೂಷನ್ ಶುರು ಆಗ್ಬೋದು. ಸೂಪರ್ ಸೆಟ್, ಪವರ್ ಸೆಟ್ ಒಂದು ರೀತಿ ಅದು ಡಾಮಿನೇಟಿಂಗ್ ವರ್ಡ್ ಅನ್ನೋ ರೀತಿಯಲ್ಲಿ ಇರೋದ್ರಿಂದ ಅವೆರಡು ಕನ್ಫ್ಯೂಸ್ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಸಬ್ಸೆಟ್ಟು, ಸೂಪರ್ ಸೆಟ್. ಪವರ್ ಸೆಟ್ ಸ್ವಲ್ಪ ಬೇರೆ ಇದೆ. ಪವರ್ ಸೆಟ್ ಏನು ಹೇಳುತ್ತೆ ಅಂತಂದ್ರೆ,
ಇದು ಕೂಡ ಒಂದು ಸೆಟ್ಟೆ. ಇಟ್ ಈಸ್ ಅ ಸೆಟ್ ಅಥವಾ ಇಟ್ ಈಸ್ ದ ಕಲೆಕ್ಷನ್ ಆಫ್ all possible subsets of a given set. ಅದನ್ನು ನಾವು ಪವರ್ ಸೆಟ್ ಅಂತ ಕರಿತೀವಿ. ಒಂದು ವೇಳೆ ಎ ಅನ್ನೋದು ಒಂದು ಸೆಟ್ ಆಗಿತ್ತು ಅಂತಂದ್ರೆ ಇದರ ಪವರ್ ಸೆಟ್ ಅನ್ನ ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಪಿ ಆಫ್ ಎ ಅಂತ ಬರಿತೀವಿ. ಪಿ ಆಫ್ ಎ ಈಸ್ ನಥಿಂಗ್ ಬಟ್ ಪವರ್ ಸೆಟ್ ಆಫ್ ಎ ಅಂತ ಅರ್ಥ. ಪವರ್ ಸೆಟ್ ಆಫ್ ಎ. ಸೊ ಇದರ ಅರ್ಥ ಏನು ಅಂತಂದ್ರೆ ಯಾವುದೋ ಒಂದು ಸೆಟ್ ಕೊಟ್ಟಿದ್ದಾರೆ, ಅದರಿಂದ ಎಷ್ಟೆಲ್ಲ ಸಬ್ಸೆಟ್ಗಳನ್ನು ನಾವು ಬರಿಬಹುದು, ಆ ಎಲ್ಲ ಸಬ್ಸೆಟ್ಗಳನ್ನೇ ತಗೊಂಡು ಮತ್ತೊಂದು ಸೆಟ್ ಅಂತ ಬರೆದ್ರೆ ಆ ಹೊಸ ಸೆಟ್ ಏನಿರುತ್ತಲ್ಲ ಅದನ್ನು ನಾವು ಪವರ್ ಸೆಟ್ ಅಂತ ಕರಿತೀವಿ. ಸೊ ಪವರ್ ಸೆಟ್ ಅನ್ನೋದು ಕಲೆಕ್ಷನ್, ಅದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳೇನು ಸಬ್ಸೆಟ್ಗಳ ಕಲೆಕ್ಷನ್. ಅದು ಪವರ್ ಸೆಟ್ ಒಳಗಡೆ ಸಬ್ಸೆಟ್ಗಳೇ ಎಲಿಮೆಂಟ್ಗಳಾಗಿ ಬರ್ತವೆ. ಸೊ ಆ ಒಂದು ಸೆಟ್ಟನ್ನು ನಾವು ಪವರ್ ಸೆಟ್ ಅಂತ ಕರಿತೀವಿ. ಈಗ ನೋಡಿ, ಎ ಅನ್ನೋ ಸೆಟ್ ತಗೊಳ್ಳಿ. ಸಪೋಸ್ ಇದರಲ್ಲಿ 2 ಎಲಿಮೆಂಟ್ಸ್ ಇದೆ ಅಂತ ಕಾರಣ ಎ ಆ್ಯಂಡ್ ಬಿ 2 ಎಲಿಮೆಂಟ್ಸ್ ಇದೆ. ಇದರಿಂದ ಎಷ್ಟೆಲ್ಲ ಸಬ್ಸೆಟ್ಗಳನ್ನ ನಾವು ಫಾರ್ಮ್ ಮಾಡಬಹುದು. ಎಷ್ಟು ಸಬ್ಸೆಟ್ಗಳನ್ನ ಫಾರ್ಮ್ ಮಾಡಬಹುದು? ಮೊದಲಿಗೆ ಒಂದು ಸಬ್ಸೆಟ್ ಯಾವುದು? ನಲ್ ಸೆಟ್. ಯಾಕಂದ್ರೆ ನಲ್ ಸೆಟ್ ವಿಲ್ ಬಿ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಇದಂತೂ ಡೆಫಿನೆಟ್ ಫಿಕ್ಸ್. ನೀವು ಯಾವುದೇ ಸೆಟ್ ತಗೊಂಡ್ರು ಕೂಡ ಇದನ್ನು ಫಸ್ಟ್ ಬರೀಲೇಬೇಕು. ನೆಕ್ಸ್ಟ್ ಸೆಟ್ ಯಾವುದು ಅಂದ್ರೆ ಸಿಂಗಲ್ಟನ್ ಸೆಟ್ಸ್. ಸಿಂಗಲ್ಟನ್ ಎ, ಸಿಂಗಲ್ಟನ್ ಬಿ. ದಿಸ್ ಈಸ್ ಸಬ್ಸೆಟ್ ಆಫ್ ಎ, ದಿಸ್ ಈಸ್ ಸಬ್ಸೆಟ್ ಆಫ್ ದಿಸ್ ಸೆಟ್ ಎ. ನೆಕ್ಸ್ಟ್ ನೋಡಿ, 2 ಎಲಿಮೆಂಟ್ಗಳು ಎ ಬಿ. ಮತ್ತೆ ಯಾವುದಾದ್ರೂ ಸಬ್ಸೆಟ್ ಬರಿಬಹುದಾ? ಇಲ್ಲ. ಈ ಸಬ್ಸೆಟ್ಗಳನ್ನ ಕಲೆಕ್ಟ್ ಮಾಡಿ ಬರೆಯಿರಿ. ಒಂದು ಸೆಟ್ ಅಲ್ಲಿ ಮೊದಲಿಗೆ ನಲ್ ಸೆಟ್, ಆಮೇಲೆ ಸಿಂಗಲ್ಟನ್ ಎ, ನೆಕ್ಸ್ಟ್ ಸಿಂಗಲ್ಟನ್ ಬಿ, ನೆಕ್ಸ್ಟ್ 2 ಎಲಿಮೆಂಟ್ಗಳು ಎ ಬಿ. ಇದನ್ನ ಒಂದು ಸೆಟ್ ಅಲ್ಲಿ ಬರೆದಿದ್ದೀನಿ. ದಿಸ್ ಸೆಟ್ ಈಸ್ ನಥಿಂಗ್ ಬಟ್ ಪವರ್ ಸೆಟ್ ಆಫ್ ಎ. ಸೊ ಪವರ್ ಸೆಟ್ ಆಫ್ ಎ ಅಂತಂದ್ರೆ ಕಲೆಕ್ಷನ್ ಆಫ್ ಆಲ್ ಪಾಸಿಬಲ್ ಸಬ್ಸೆಟ್ಸ್. ಎಷ್ಟೆಲ್ಲ ಸಬ್ಸೆಟ್ಗಳು ಪಾಸಿಬಲ್ ಇದೆಯೋ ಆ ಎಲ್ಲ ಸಬ್ಸೆಟ್ಗಳನ್ನು ನಾವೇನು ಮಾಡಬೇಕು? ಕಲೆಕ್ಟ್ ಮಾಡಿ ಒಂದು ಸೆಟ್ಟಲ್ಲಿ ಬರೀಬೇಕು. ಅದನ್ನು ನಾವು ಪವರ್ ಸೆಟ್ ಅಂತ ಕರೀತೀವಿ. ಒಂದು ವೇಳೆ ಎ ಅನ್ನೋ ಸೆಟ್ಟಲ್ಲಿ ಪ್ರತಿ ಸಾರಿ ಎ ಬೇಡ, ಬೇರೆ ಸೆಟ್ಟನ್ನು ತಗೊಳ್ಳೋಣ ನಾವು. ಸಪೋಸ್ ಕೆ ಅಂತ ತಗೊಳ್ರಿ. 3 ಎಲಿಮೆಂಟ್ಸ್ ಇದೆ ಅಂತ ಅನ್ಕೊಳ್ಳೋಣ. 1 2 3 3 ಎಲಿಮೆಂಟ್ಸ್ ಇದೆ. ಇದರಿಂದ ಎಷ್ಟು ಸಬ್ಸೆಟ್ಗಳನ್ನ ಬರಿಬಹುದು? ಒಂದು ನಲ್ ಸೆಟ್, ಆಮೇಲೆ ಸಿಂಗಲ್ಟನ್ 1, ಸಿಂಗಲ್ಟನ್ 2, ಸಿಂಗಲ್ಟನ್ 3. ಒಂದೊಂದು ಎಲಿಮೆಂಟ್ ಇರುತ್ತೆ. ಮೊದಲಿಗೆ ನೋ ಎಲಿಮೆಂಟ್ಸ್, ಆಮೇಲೆ ಒಂದೊಂದು ಎಲಿಮೆಂಟ್ಗಳು, ಆಮೇಲೆ 2 ಎಲಿಮೆಂಟ್ಗಳು ಬರೀಬೇಕು. 2 ಎಲಿಮೆಂಟ್ಸ್ ಯಾವುದು? 1 2, 2 ಎಲಿಮೆಂಟ್ಸ್. ನೆಕ್ಸ್ಟ್ 1 3, ನೆಕ್ಸ್ಟ್ ಮತ್ತೆ 2 1 ಅಂತ ಬರೀಬಾರ್ದು. 2 1 ಅಂತಂದ್ರೆ ಇದೇ ಸೆಟ್ ಆಗುತ್ತೆ. ಮತ್ತೆ 1 2 ಮತ್ತೆ 2 1 2 ಸೇಮ್ ಸೆಟ್. ಯಾಕಂದ್ರೆ ಆರ್ಡರ್ ಇಂಪಾರ್ಟೆಂಟ್ ಇಲ್ಲ ಸೆಟ್ ಅಲ್ಲಿ. ನೀವು ಯಾವ ಆರ್ಡರ್ ಅಲ್ಲಿ ಬರೆದ್ರು ಕೂಡ ಸೇಮ್ ಸೆಟ್ ಅಂತ ಅರ್ಥ. 1 2 ಅಂತ ಬರೆದ್ರು ಅದೇ ಅರ್ಥ, 2 1 ಅಂತ ಬರೆದ್ರು ಅದೇ ಅರ್ಥ. ಸೊ 2 1 ಅಂತ ಬರೀಬಾರ್ದು. ಮತ್ತೆ 1 2 ಆಯ್ತು, 1 3 ಆಯ್ತು. ಈಗ 2 3, ಇನ್ನೊಂದು ಸೆಟ್ ಯಾವುದು? 2 3. ಈಗ ನೋ ಎಲಿಮೆಂಟ್ಸ್ ಆಯ್ತು, ಇದರಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ. ನೆಕ್ಸ್ಟ್ ಒಂದೊಂದು ಎಲಿಮೆಂಟ್ಗಳದ್ದಾಯ್ತು. ಈಗ 2 ಎಲಿಮೆಂಟ್ಗಳು ಮುಗೀತು. 2 1 ಬರಲ್ಲ, 3 1 ಬರಲ್ಲ. 3 1 ಯಾಕೆ ಬರಲ್ಲ ಅಂದ್ರೆ ಇಲ್ಲಿ ಆಲ್ರೆಡಿ 1 3 ಬರ್ದಿದ್ದೀವಿ. ಹಾಗಾಗಿ ನೆಕ್ಸ್ಟ್ ಉಳಿದಿರೋದು 3 ಎಲಿಮೆಂಟ್ಗಳನ್ನ ಸೇರಿ ಬರೆಯೋದು. 3 ಎಲಿಮೆಂಟ್ಗಳಂತಂದ್ರೆ 1 2 3. ಇಷ್ಟು ಎಲಿಮೆಂಟ್ಗಳನ್ನ ನೀವೇನಾದ್ರೂ ಒಂದು ಸೆಟ್ ಒಳಗಡೆ ಹಾಕಿದ್ರೆ ಈ ಸೆಟ್ಗೆ ನಾವು ಕರಿತೀವಿ ಪವರ್ ಸೆಟ್ ಅಂತ. ಸೊ ಇದು ಪವರ್ ಸೆಟ್ ಆಫ್ ಕೆ, ಪಿ ಆಫ್ ಕೆ, ಪವರ್ ಸೆಟ್ ಆಫ್ ಕೆ. ಸೊ ಈ ರೀತಿ. ಈಗ ಇನ್ನೊಂದು ಎಕ್ಸಾಂಪಲ್ ತಗೋಣ. ಎಲ್. ಇದರಲ್ಲಿ ಒಂದೇ ಒಂದು ಎಲಿಮೆಂಟ್ ಇದೆ ಅಂತ ಅನ್ಕೊಳ್ರಿ. ಎ ಸಿಂಗಲ್ ಎಲಿಮೆಂಟ್, ಒಂದೇ ಎಲಿಮೆಂಟ್ ಇದೆ. ಇದಕ್ಕೆ ಎಷ್ಟು ಸಬ್ಸೆಟ್ಗಳನ್ನ ಬರಿಬೋದು? ಒಂದು ನೋಡಿ, ಪಿ ಆಫ್ ಎಲ್ ಬರೀತಿದ್ದೀನಿ ನಾನೀಗ. ಪಿ ಆಫ್ ಎಲ್ ಈಕ್ವಲ್ ಟು ಸೆಟ್ ಒಳಗಡೆ ಬರೀತಿದ್ದೀನಿ ಡೈರೆಕ್ಟ್ ಆಗಿ. ಎಷ್ಟು ಸಬ್ಸೆಟ್ಗಳನ್ನ ಬರಿಬೋದು? ಒಂದು ನಲ್ ಸೆಟ್ ಬರೀಲೇಬೇಕು. ಆಮೇಲೆ ಸಿಂಗಲ್ಟನ್ ಎ, ಒಂದೇ ಎಲಿಮೆಂಟ್ ಇರೋದು. ಒಂದೇ ಎಲಿಮೆಂಟ್ ಇರೋದು ಅಂತಂದ್ರೆ ಅದೇ ಸೆಟ್ಟೇ ಬಂದ್ಬಿಡ್ತು. ಮತ್ತೆ ಯಾವ್ದಾದ್ರು ಬರೆಯಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸೊ
ಈ ಸೆಟ್ಟಿಂದ ನಾವು ಎರಡೇ ಎಲಿಮೆಂಟ್ಗಳನ್ನು ಮಾತ್ರ ಬರಿಬೋದು. ಸೊ ಈ ಎಷ್ಟು ಎಲಿಮೆಂಟ್ಸ್ ಇದೆ ಪವರ್ ಸೆಟ್ ಆಫ್ ಎಲ್ ಅಲ್ಲಿ ಅಂತಂದ್ರೆ 2 ಎಲಿಮೆಂಟ್ಗಳಿದೆ. ಒಂದು ವೇಳೆ ಇನ್ನೊಂದು ಸೆಟ್ ತಗೊಂತೀನಿ ನಾನು, ನಲ್ ಸೆಟ್. ಇಲ್ಲಿ 2 ಎಲಿಮೆಂಟ್ ಇರೋದು ತಗೊಂಡಿದ್ದೀನಿ, ಇಲ್ಲಿ 3 ಎಲಿಮೆಂಟ್ಗಳಿರೋದು ತಗೊಂಡಿದ್ದೀನಿ, ಇಲ್ಲಿ ಸಿಂಗಲ್ ಸಿಂಗಲ್ಟನ್ ಸೆಟ್ ತಗೊಂಡಿದ್ದೀನಿ, ಇಲ್ಲಿ ಯಾವುದೇ ಎಲಿಮೆಂಟ್ಸ್ ಇಲ್ಲ. ಹಾಗಾದ್ರೆ ಇದಕ್ಕೆ ಎಷ್ಟು ಸಬ್ಸೆಟ್ಗಳನ್ನು ಬರಿಬಹುದು? ಪಿ ಆಫ್ ಎಂ ಇದಕ್ಕೆ ಎಷ್ಟು ಸಬ್ಸೆಟ್ಗಳನ್ನು ಬರಿಬಹುದು ಅಂತಂದ್ರೆ ಒಂದೇ ಒಂದು ಸಬ್ಸೆಟ್, ಯಾವುದದು? ನಲ್ ಸೆಟ್. ಮತ್ತೆ ಯಾವುದೇ ಸಬ್ಸೆಟ್ ಬರೆಯೋಕ್ಕಾಗೋದಿಲ್ಲ, ಯಾಕಂದ್ರೆ ನಲ್ ಸೆಟ್ ಅಷ್ಟೇ ಇರೋದಿಲ್ಲ. ಸೊ ಇಲ್ಲಿ ಎಂ ಅಲ್ಲಿ ಎಲಿಮೆಂಟ್ಸ್ಗಳಿಲ್ಲ, ಆದರೆ ಪವರ್ ಸೆಟ್ ಆಫ್ ಎಂ ಅಲ್ಲಿ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಬಂತು. ಯಾವುದದು? ಇದು ಒಂದು ಎಲಿಮೆಂಟ್, ಮತ್ತೆ ನಲ್ ಸೆಟ್ ಅನ್ಕೋಬಾರ್ದು. ಪವರ್ ಸೆಟ್ ಅಲ್ಲಿ ಒಂದು ಎಲಿಮೆಂಟ್ ಇದೆ, ಯಾವುದದು? ಎಂ. ಎಂ ಇಸ್ ನಥಿಂಗ್ ಬಟ್ ನಲ್ ಸೆಟ್. ಅದೇ ನಲ್ ಸೆಟ್ ಒಂದು ಎಲಿಮೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಪವರ್ ಸೆಟ್ಟು ಯಾವುದೇ ಕಾರಣಕ್ಕೂ ನಲ್ ಸೆಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದ್ರೂ ಸೆಟ್ ತಗೊಳ್ರಿ, ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆದರೂ ಬಂದೇ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ರಿಸಲ್ಟ್. ಏನು? ಪವರ್ ಸೆಟ್ಟು ಯಾವುದೇ ಕಾರಣಕ್ಕೂ ನಲ್ ಸೆಟ್ ಆಗೋದಿಲ್ಲ. ನೀವು ನಲ್ ಸೆಟ್ಟೇ ತಗೊಂಡ್ರು ಕೂಡ ಅಲ್ಲಿ ಒಂದು ಎಲಿಮೆಂಟು ಬಂದೇ ಬರುತ್ತೆ. ಈಗ ನಾವು ಒಂದು ಇಂಪಾರ್ಟೆಂಟ್ ರಿಸಲ್ಟ್ ಕಡೆ ಮೂವ್ ಆಗೋಣಂತೆ. ಏನಂತಂದ್ರೆ, ಇಫ್ ಎ ಇಸ್ ಎನಿ ಸೆಟ್ ಅಂಡ್ ಇಫ್ ಎನ್ ಆಫ್ ಎ ಈಕ್ವಲ್ ಟು ಎನ್ ಅಂತ ನೆನ್ಕೊಟ್ರೆ, ಮತ್ತೆ ಇದು ಎನ್ ಕ್ಯಾನ್ಸಲ್ ಮಾಡಿ ಎ ಈಕ್ವಲ್ ಟು 1 ಆ ರೀತಿ ಇಲ್ಲ ಬರಿಬಾರ್ದು. ಇಲ್ಲಿ ಎನ್ ಆಫ್ ಎ ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಅಂತ ಅರ್ಥ. ಎ ಅನ್ನ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಎಷ್ಟು ಎಲಿಮೆಂಟ್ಸ್ ಇದೆ? ಎನ್ ಎಲಿಮೆಂಟ್ಸ್ ಇದೆ ಅಂತ ಅನ್ಕೊಳ್ರಿ. ಎನ್ ಎಲಿಮೆಂಟ್ಸ್ ಇದೆ, ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಎನ್. ದೆನ್ ಎನ್ ಆಫ್ ಪಿ ಆಫ್ ಎ ಈಕ್ವಲ್ ಟು 2 ಪವರ್ ಎನ್. ಎನ್ ಆಫ್ ಪಿ ಆಫ್ ಅಂದ್ರೆ ಪವರ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತಂದ್ರೆ 2 to the power of this n. ಎ ನ ಸೆಟ್ ಅಲ್ಲಿ ಎನ್, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಎಂ ಬರ್ಕೊಂಡ್ಬಿಟ್ರೆ. ಎ ನ ಸೆಟ್ ಅಲ್ಲಿ ಎಂ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಅದರ ಪವರ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತಂದ್ರೆ 2 to the power of this number, 2 to the power of m ನಂಬರ್ ಆಫ್ ಎಲಿಮೆಂಟ್ಸ್ ಇದರಲ್ಲಿ ಇರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಇದು ಬಹಳ ಇಂಪಾರ್ಟೆಂಟ್ ರಿಸಲ್ಟ್. ಈಗ ಅದನ್ನ ಇಲ್ಲಿ ವೆರಿಫೈ ಮಾಡೋಣ. ಇಲ್ಲಿ ಎ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇತ್ತು? ವಿ ಹ್ಯಾಡ್ 2 ಎಲಿಮೆಂಟ್ಸ್, 2 ಎಲಿಮೆಂಟ್ಸ್ ಇತ್ತು. ಸಬ್ಸೆಟ್ ಒಳಗಡೆ, ಸಬ್ಸೆಟ್ ಅಲ್ಲ, ಪವರ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬಂತು ಅಂತಂದ್ರೆ 2 to the power of this 2 ಬರಬೇಕು. ದಟ್ ಈಸ್ ನಥಿಂಗ್ ಬಟ್ 4. ಪವರ್ ಸೆಟ್ ಅಲ್ಲಿ 4 ಎಲಿಮೆಂಟ್ಗಳು ಇರಬೇಕಾಗಿತ್ತು. ಇದೆಯಾ? 1 2 3 4 4 ಎಲಿಮೆಂಟ್ಸ್. ಮತ್ತೆ ಇವೆರಡನ್ನು ಸೇರಿ ಒಂದೇ ಎಲಿಮೆಂಟ್ ಅಂತ, 2 ಎಲಿಮೆಂಟ್ಸ್ ಅಂತ ಅನ್ಕೋಬಾರ್ದು. ಇಷ್ಟನ್ನು ಒಂದೇ ಎಲಿಮೆಂಟ್ ಇಲ್ಲಿ. ಈಗ ಇದು 1, ಇದು 2, ಇದು 3, ಇದು 4 ಎಲಿಮೆಂಟ್ಸ್. ಸೊ ಪವರ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬಂತು? 4. ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 3 ಇದೆ. ಸೊ ಪವರ್ ಸೆಟ್ ಅಲ್ಲಿ ಎಷ್ಟು ಬರಬೇಕು? 2 ಕ್ಯೂಬ್. ಎ ನಲ್ಲಿ ಎಷ್ಟು ಇರುತ್ತಲ್ಲ ಅದರ ಪವರ್ ಬರಬೇಕು. 2 ಕ್ಯೂಬ್ ಈಸ್ ನಥಿಂಗ್ ಬಟ್ 8. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಎಷ್ಟಿರಬೇಕು? 8 ಎಲಿಮೆಂಟ್ಸ್ ಆಗಿರಬೇಕು. ಸೊ ಪವರ್ ಸೆಟ್ ಇಲ್ಲಿದೆ, ಇಲ್ಲಿ ನೋಡಿ. ಇದು 1 2 3 4 5 6 7 8. ಸೊ ಪವರ್ ಸೆಟ್ ಅಲ್ಲಿ 8 ಎಲಿಮೆಂಟ್ಸ್ ಇದೆ. ಸಿಂಗಲ್ಟನ್ ಸೆಟ್ ಆಗಿತ್ತು ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ 1 ಆಗಿರೋದ್ರಿಂದ 2 to the power of 1. 2 to the power of 1 is nothing but 2. ಸೊ ಪವರ್ ಸೆಟ್ ನೋಡಿ 1 2 2 ಎಲಿಮೆಂಟ್ಸ್ ಬಂದಿರೋದು. ನಲ್ ಸೆಟ್ ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೆ? 0 ಇರುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ ಎನ್ ಆಫ್ ಎಂ ಈಸ್ ಈಕ್ವಲ್ ಟು 0. ಯಾಕಂದ್ರೆ ನಲ್ ಸೆಟ್ ಅಲ್ಲ, ಸೊ ಎಲಿಮೆಂಟ್ಸೇ ಇರಲ್ಲ. ಇದನ್ನ ಆಕ್ಚುಲಿ ಹೆಂಗ್ ಬರಿತೀವಿ? ಹಿಂಗ್ ಬರಿತೀವಿ, ಎಲಿಮೆಂಟ್ಸೇ ಇರೋದಿಲ್ಲ. ಸೊ ಇಲ್ಲಿ ಎನ್ ಆಫ್ ಎಂ 0 ಆಗಿರೋದ್ರಿಂದ 2 to the power of 0. 2 to the power of 0 is nothing but 1. ಸೊ ಪವರ್ ಸೆಟ್ ಆಫ್ ಎಂ ಎಷ್ಟು ಎಲಿಮೆಂಟ್ಸ್ ಇದೆ? ಒಂದೇ ಒಂದು ಎಲಿಮೆಂಟ್ ಇರೋದು. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ, ನೀವು ಇವನ್ ನಲ್ ಸೆಟ್ ಕೂಡ ತಗೊಂಡ್ರೂ ಕೂಡ ಅದರ ಪವರ್ ಸೆಟ್ ಅಲ್ಲಿ ಒಂದು ಎಲಿಮೆಂಟ್ ಬಂದೇ ಬರುತ್ತೆ. ಸೊ ಇಂಪಾರ್ಟೆಂಟ್ ರಿಸಲ್ಟ್ ಏನು? ಪವರ್ ಸೆಟ್ ಕ್ಯಾನ್ ನಾಟ್ ಬಿ ಈಕ್ವಲ್ ಟು ನಲ್ ಸೆಟ್. ಯಾವುದೇ ಕಾರಣಕ್ಕೂ ಪವರ್ ಸೆಟ್ ನಲ್ ಸೆಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಷ್ಟು ಏನಂದ್ರೆ ಸಬ್ಸೆಟ್, ಸೂಪರ್ ಸೆಟ್, ಆಮೇಲೆ ಯೂನಿವರ್ಸಲ್ ಸೆಟ್, ಆಮೇಲೆ ಪವರ್ ಸೆಟ್. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಇನ್ನು ಬೇರೆ ಕಾನ್ಸೆಪ್ಟ್ಗಳನ್ನು, ಇದರ ಎಕ್ಸ್ಟೆಂಡೆಡ್ ಟಾಪಿಕ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.